ನಮಸ್ಕಾರ. ಕರುನಾಡು ಟೈಮ್ಸ್ನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಜಾರ್ಖಂಡ್ ಮೂಲದ 34 ವರ್ಷದ ಪೂಜಾ ದತ್ತಾ ಎಂಬ ಮಹಿಳೆ ತನ್ನ ಬಾಡಿಗೆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈಕೆ ಹಿಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು, ಸದ್ಯ ಕೆಲಸ ಬಿಟ್ಟಿದ್ದಾರೆ ಎನ್ನಲಾಗಿದೆ. ಇಂದು ಸಂಜೆ ಈಕೆಯ ಮೃತದೇಹ ಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಸಾವಿನ ಸುತ್ತ 10 ಅನುಮಾನಗಳು ಸೃಷ್ಟಿಯಾಗಿವೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಜಾರ್ಖಂಡ್ ಮೂಲದ 34 ವರ್ಷದ ಪೂಜಾ ದತ್ತಾ ಎಂಬ ಮಹಿಳೆ ತನ್ನ ಬಾಡಿಗೆ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೂಲ ಮಾಹಿತಿಯಂತೆ ಪೂಜಾ ದತ್ತಾ ಹಿಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು, ಇತ್ತೀಚೆಗೆ ಕೆಲಸ ಬಿಟ್ಟಿದ್ದರು ಎನ್ನಲಾಗಿದೆ. ಚನ್ನಪಟ್ಟಣ ನಗರದಲ್ಲಿ ದಾಂಧಲೆ ಮಾಡುತ್ತಿದ್ದ ಪುಂಡಾನೆ ಸೆರೆ. ಜನವಸತಿ ಪ್ರದೇಶದಲ್ಲಿ ಪ್ರತ್ಯಕ್ಷವಾಗಿದ್ದ ಒಂಟಿ ಸಲಗ ಜನರಲ್ಲಿ ಆತಂಕ ಮೂಡಿಸಿದ್ದು, ಕಾಡಾನೆಯನ್ನು ಪಶುವೈದ್ಯ ರಮೇಶ್ ನೇತೃತ್ವದಲ್ಲಿ ಅರವಳಿಕೆ ಮದ್ದು ನೀಡಿ ಆನೆಯನ್ನು ಸೆರೆ ಹಿಡಿಯಲಾಗಿದೆ. ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಸಿಸಿಎಫ್ ವಾನತಿ, ಡಿಸಿಎಫ್ ರಾಮಕೃಷ್ಣ ಸೇರಿದಂತೆ ಜಿಲ್ಲೆಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಹ ಪಾಲ್ಗೊಂಡಿದ್ದರು. ನಗರದಲ್ಲಿ ದಾಂಧಲೆ ನಡೆಸಿದ ಒಂಟಿ ಸಲಗವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಚತುರತೆಯಿಂದ ಸುಣ್ಣಘಟ್ಟ ಗ್ರಾಮದ ಕೆರೆಯತ್ತ ಓಡಿಸಿ ಬಳಿಕ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿದರು. ಕಾರ್ಯಾಚರಣೆಯಲ್ಲಿ ಸಿಸಿಎಫ್ ವಾನತಿ, ಡಿಸಿಎಫ್ ರಾಮಕೃಷ್ಣಪ್ಪ ಹಾಗೂ ಪಶುವೈದ್ಯ ರಮೇಶ್ ನೇತೃತ್ವದ ತಂಡ ಭಾಗವಹಿಸಿತು. ಮೂಲಭೂತ ಸೌಕರ್ಯ ಕಲ್ಪಿಸುವುದು ನನ್ನ ಕರ್ತವ್ಯ. ರಾಮನಗರ ತಾಲೂಕಿನ ಮಾಯಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್, ಮಾಯಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕೋಟಿ ರು ಮೌಲ್ಯದ ವಿವಿಧ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಒಟ್ಟಾರೆ ಇದುವರೆಗೂ ಹೋಬಳಿಗೆ 15 ಕೋಟಿ ರು ಅನುದಾನ ಅರಿತು ಬಂದಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ. ಇವತ್ತು ಮಾಯಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗೆ ನಾವು ಅಭಿವೃದ್ಧಿ ಕೆಲಸಗಳು ಚಾಲನೆ ಕೊಡ್ತಾ, ಒಟ್ಟಾರೆ ಈ ಪಂಚಾಯಿತಿಗೆ ನಾವು ಇದುವರೆಗೆ 15 ಕೋಟಿ ರೂಪಾಯಿ ನಾವು ಈಗಾಗಲೇ ನಾವು ಕೆಲಸಗಳಿಗೆ ಚಾಲನೆ, ಇದು 5 ಕೋಟಿ ಸೇರಿಸಿ 15 ಕೋಟಿ ರೂಪಾಯಿಗೆ ನಾವು ರಸ್ತೆ ಚರಂಡಿ ಕೆಲಸ ಮಾಡಿದ್ವಿ. ಕೆಂಜಗರಹಳ್ಳಿ, ಮಾಯಗನಹಳ್ಳಿಯಿಂದ ಕೆಂಜಗರಹಳ್ಳಿವರೆಗೂ ಕೂಡ ಈಗ ಟಾರ್ ರೋಡ್ ಮಾಡಿಸ್ತಾ ಇದೀವಿ. ಅದು ಕೂಡ 3 ಕೋಟಿ ರೂಪಾಯಿ ದುಡ್ಡಿದೆ. ಮೇ 15ರಂದು ಡಿಕೆಶಿ ಸಿಎಂ ಆಗೋದು ಖಚಿತ. ಶಾಸಕ ಇಕ್ಬಾಲ್ ಹುಸೇನ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆನ್ನುವುದು ನಮ್ಮೆಲ್ಲರ ಆಶಯ. ಈ ಮೂಲಕ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಸಾಕಾರಗೊಳಿಸಬಹುದು. ಇದೇ ಮೇ 15ರಂದು ಡಿಕೆಶಿ ಜನ್ಮದಿನದಂದೇ ಮುಖ್ಯಮಂತ್ರಿ ಆಗುತ್ತಾರೆಂದು ಭವಿಷ್ಯ ನುಡಿದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಡಿಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನ ನೋಡಬೇಕು. ಈ ರಾಜ್ಯದ ಅಭಿವೃದ್ಧಿ ನೋಡ್ಬೇಕಂತ ಹೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತಗಳು, ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅನ್ಕೊಂಡಿದ್ದೀನಿ ಮೇ 15 ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಪುಣ್ಯಕ್ಷೇತ್ರಕ್ಕೆ ಒಲಿದು ಬಂದ ಪ್ರಶಸ್ತಿ. ಪಂಜಾಬ್ನ ಪ್ರತಿಷ್ಠಿತ ಭಾರತ್ ವಿಭೂಷಣ್ ಸಮ್ಮಾನ್ 2026ರ ಪ್ರಶಸ್ತಿಗೆ ಬಸಪ್ಪನ ಪುಣ್ಯಕ್ಷೇತ್ರದ ಧರ್ಮದರ್ಶಿ ಶ್ರೀ ಮಲ್ಲೇಶ್ ಗುರೂಜಿಯವರು ಭಾಜನರಾಗಿದ್ದಾರೆ. ಪಂಜಾಬ್ನ ಪ್ರತಿಷ್ಠಿತ ಭಾರತ್ ವಿಭೂಷಣ ಸಮ್ಮಾನ್ 2026ರ ರಾಷ್ಟ್ರೀಯ ಪ್ರಶಸ್ತಿಗೆ ಚನ್ನಪಟ್ಟಣ ತಾಲೂಕಿನ ಗೌಡಗಿರಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಪುಣ್ಯಕ್ಷೇತ್ರದ ಧರ್ಮದರ್ಶಿ ಡಾ ಮಲ್ಲೇಶ್ ಗುರೂಜಿ ಭಾಜನರಾಗಿದ್ದಾರೆ. ಪಂಜಾಬ್ನ ಪ್ರತಿಷ್ಠಿತ ಸಾಮಾಜಿಕ ಸುಧಾರಣೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆ ISRHE ಪ್ರತಿ ವರ್ಷವೂ ದೇಶದ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡುತ್ತದೆ. ನಗರಕ್ಕೆ ನುಗ್ಗಿ ಜನರಲ್ಲಿ ಆತಂಕ ಮೂಡಿಸಿದ ಕಾಡಾನೆಯನ್ನು ಜಿಲ್ಲಾ ತಾಲೂಕು ಆಡಳಿತ ಸಹಾಯದಿಂದ ಆನೆಯನ್ನು ಸೆರೆ ಹಿಡಿಯಲಾಗಿದೆ. ಮತ್ತಷ್ಟು ಪುಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಗೊಳಿಸಲು ಹಿರಿಯ ಅಧಿಕಾರಿಗಳು ಒಪ್ಪಿಗೆ ಸೂಚಿಸಿದ್ದು, ಹಂತವಾಗಿ ಕಾಡಾನೆಗಳನ್ನು ಸೆರೆ ಹಿಡಿದು ಆನೆ ಉಪಟಳವನ್ನು ತಪ್ಪಿಸುತ್ತೇವೆ ಎಂದು ಡಿಸಿಎಫ್ ರಾಮಕೃಷ್ಣಪ್ಪ ತಿಳಿಸಿದರು. ಏಜು ಇದು 15ರಿಂದ 18 ವರ್ಷ ಇರಬೇಕು. ಸಣ್ಣ ಆನೆ ಇದು. ಈ ಥರ ಆನೆಗಳು ಜಾಸ್ತಿ ಬರ್ತಾ ಇವೆ. ಈಗೆಲ್ಲ ದೊಡ್ಡ ಆನೆಗಳು ಹೊರಟೋಗಿದ್ದಾವೆ ಕಾಡಿಗೆ. ಬಟ್ ಈ ಥರ ಸಣ್ಣ ಆನೆಗಳು 20 ವರ್ಷದ ಒಳಗಡೆ ಇರುವಂಥ ಆನೆಗಳು ಸ್ವಲ್ಪ ನಾವು ಫಸ್ಟ್ ನೋಡಿದಾಗ, ಕೋರೆಲ್ಲ ನೋಡಿದಾಗ ದೊಡ್ಡ ದೂರ ಕಾಣಿದಾಗ ದೊಡ್ಡದು ಅಂದ್ಕೊಂಡು, ಬಟ್ ಡಾಕ್ಟರ್ ಅಸೆಸ್ ಮಾಡಿದಾಗ ವಿತಿನ್ 20 ಇಯರ್ಸ್ ಅಂತ ಇದೆ. ದಾರಿ ತಪ್ಪಿದೆ. ಮತ್ತು ಇದು ಯೂಶುವಲ್ ಆಗಿ ಬರುವಂಥ ಆನೆ ಅಲ್ಲ ಇದು.
ಹೊಸ ಆನೆ ಇದ್ದಂಗೆ ಕಾಣಿಸ್ತಾ ಇದೆ. ಅದು ದಾರಿಗಳು ಗೊತ್ತಾಗ್ದಿದ್ದಾಗ ಮತ್ತು ಬೆದರಿದೆ, ಮೇಜರ್ ಬೆದರಿದೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಇದ್ಮೇಲೆ. ಮತ್ತು ಸಿಟಿಗೆ ಬಂದ ತಕ್ಷಣವೇ ಅದು ಎಲ್ಲ ಜನಗಳು ಗಲಾಟೆ ಇವಕ್ಕೆಲ್ಲ ಎದುರು ಜಾಸ್ತಿ. ಚನ್ನಪಟ್ಟಣ ಭಾಗದಲ್ಲಿರೋ ಆನೆಗಳು ಹಿಡಿಯಕ್ಕೆ ಎಲ್ಲ ಅನುಮತಿ ಕೋರಿದ್ವಿ, ಕೊಡ್ತಾ ಇದ್ದಾರೆ. ಅದೊಂದು ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಲರ್ ಎಲ್ಲ ನೋಡ್ಕೊಂಡು ರೆಡಿ ಮಾಡ್ತಾರೆ. ಅದು ಇನ್ನೊಂದು ನೋಡೋಣ, ಇವತ್ತು ಡಾಕ್ಟರ್ ಏನ್ ಹೇಳ್ತಾರೆ ಕೇಳ್ತೀನಿ. ಅವ್ರೇನು ರೆಡಿ ಇದ್ರೆ ಡಾಕ್ಟರ್ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಹೆಚ್ಚಿನ ಸುದ್ದಿಗಾಗಿ ಕರುನಾಡು ಟೈಮ್ಸ್ ಮತ್ತು ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ ವೀಕ್ಷಿಸಿ. ನಮಸ್ಕಾರ.